ಮಾಡ್ಬೋದು. ಯಾರು ಹಂತದಲ್ಲಿ ಮೊದಲನೇ ಹಂತ, ಎರಡನೇ ಹಂತ, ಏಳು ಹಂತ ಆಗಿ ಸರಿ ಎರಡನೇ ಹಂತದಲ್ಲಿ ಬರ್ಬೋದು. ಸೀನಿಯರ್ ಆಗ್ಲೇಬೇಕನ್ನೋ ಬಸ್ ಮೊದಲನೇ ಹಂತದಲ್ಲಿ ಬಂದೇ ಬರ್ತಾರೆ. ಕಾಯ್ಬೇಕು ಸ್ವಲ್ಪ ಮಾಡ್ಬೋದು. ಸರ್, ಈಗ KPC ವಿಷಯದಲ್ಲೂ ಸರ್ ತಕ್ಷಣ ಆಗಲಿ ಅಥವಾ ನಿಮ್ಮನ್ನೇ ಮಾಡಬೇಕು ಅನ್ನೋಂಥ ಒತ್ತಡ ಅಭಿಮಾನಿಗಳಿಂದ ಹೆಚ್ಚಾಗ್ತಿರುತ್ತೆ. ಅಂದರೆ ಮಧ್ಯದಲ್ಲಿ ಬೇರೆ ಬೇರೆ ಚರ್ಚೆಗಳು ನಡೀತಾ ಇರುತ್ತೆ. ಆ ಚರ್ಚೆಗಳು ಬೇಡ, ನಿಮಗೆ ಜವಾಬ್ದಾರಿ ಕೊಡಬೇಕು ಅಂತ ನೀವು ಇದನ್ನ ಕ್ಲಿಯರ್ ಆಗಿ ಹೈಕಮಾಂಡ್ಗೆ ಮಾತನಾಡ್ತಾರೆ ಸರ್. ನಾನು ಬೆಂಗಳೂರಿಗೆಲ್ಲ ಬಿಜಿ ಇದ್ರೆ ಯಾಕಂದ್ರೆ CM ಇದ್ದೇನೆ ಎಲ್ಲ ಸ್ವಲ್ಪ ಹೇಳಿದ್ದಾರೆ. ಎಲ್ಲ ಅದ್ರ ಬಗ್ಗೆ ಇವತ್ತು ನಾಳೆ ಚರ್ಚೆ ಆಗ್ಬೋದು. ಚರ್ಚೆ ಆಗಿ ಹಂತಕ್ಕೆ ಬರಲೇಬೇಕಂತ ನಿಮ್ದು ಅದೇ ಬೇಡಿಕೆ ಇದೆ ಸರ್, ಸಚಿವ ಸ್ಥಾನ ಪ್ಲಸ್ ಇದು? ಇಲ್ಲ, ನಾವು ಯಾವ್ದು ಡಿಮಾಂಡ್ ಮಾಡಿಲ್ಲ. ಬಿಡುವುದು ಅವ್ರಿಗೆ ಬಿಟ್ಟದ್ದು, ಯಾವುದೇ ಡಿಮಾಂಡ್ ನಾವು ಮಾಡಿಲ್ಲ. ಚರ್ಚೆ ಪ್ರಾರಂಭ ಆಗಿಲ್ಲ ಇನ್ನೂ. ಇವತ್ತಿಂದ ಆಗ್ಬೋದ್ರೆ ಬೆಂಗಳೂರಿಗೆ ಇವತ್ತಿನ ಭಾಷೆ ಮಾಡ್ತಾರೆ. ಕೇಳಲ್ಲ ಅವ್ರೇನು ಅಷ್ಟು ಮಾತಾಡ್ತಾರೆ, ಮಾಡಲ್ಲ. ಸರ್, ಕೆಲವರು ಬೇರೆ OBC ನಾಯಕರ ಹೆಸರನ್ನು ಕೂಡ ಯಾರೇ ಆಗ್ಬೋದು. ನಾವಾಗಬೇಕಂತ ಎಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಯಾರೇ ಆಗ್ಬೋದು. ನಾವೇ ಆಗ್ಬೇಕಂತಿಲ್ಲ, ಅವರೇ ಆಗ್ಬೇಕಂತ ಯಾರು ಸೂಕ್ತ ನಿರ್ಧಾರ ಮಾಡ್ತಾರೆ ಪಕ್ಷ ಅವ್ರಾಗ್ತಾರೆ. ಸರ್, ಈಗ ಸಿದ್ದರಾಮಯ್ಯವ್ರನ್ನ ಅವರು ಓವರ್ಶಿಪ್ ಮಾಡಿದ್ರು. ವಿರೋಧ ಪಕ್ಷಗಳಿಗೆ ಅವ್ರ ಮೇಲೆ ಹೇಗೆ ಬಂದಿದ್ರು ಸರ್? ಅಂದ್ರೆ ದೊಡ್ಡ ಗೊಂದಲ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಆಗುತ್ತೆ. ದೇಶದಲ್ಲೇ ಅದು ಇತ್ತು, ಬರೀ ಕರ್ನಾಟಕ ಸಿಕ್ಕಿತ್ತು ಇರಲಿಲ್ಲ. ಕರ್ನಾಟಕ ಆಗುತ್ತೆ ಬಹಳ ಸ್ಮೂತ್ ಆಗಿ ಟ್ರಾನ್ಸ್ಫರ್ ಆಗಿಂದ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಷ್ಟೇ ಸಂತೋಷವಾಗಿದ್ದಾರೆ. ಸಿದ್ದರಾಮಯ್ಯ ಕೂಡ ಅಷ್ಟೇ ನೀಟಾಗಿ ಅದನ್ನ ಅದಕ್ಕೆ ಗೊಂದಲ ಎಲ್ಲ ತೆರೆ ಬಿದ್ದಿದೆ. ಒಂದು ಪಕ್ಷದಲ್ಲಿ ಶಿಸ್ತಿದೆ, ಡಿಸಿಪ್ಲಿನ್ ಇದೆ ಅಂತ ತೋರಿಸುವಂತ ಪ್ರಯತ್ನ ಆಗಿದೆ. ಸರಿ, ನಿಮ್ಮ KPC ಸ್ಥಾನಕ್ಕೆ ಹೆಸರು ಕೇಳಿ ಬರ್ತಿದ್ದಾರೆ. ಕೆಲವರು ಸಿದ್ದರಾಮಯ್ಯ ಪೆಂಡಿಂಗ್ ನಿಲ್ಲಿಲ್ಲ, ಈ ಥರದ ಚರ್ಚೆಯನ್ನ ಜೋರಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಏನ್ ಮಾಡ್ತಾರೆ ಕೇಳಮ್ಮ, ಏನು ಬಿಸ್ನೆಸ್ ಅಲ್ಲ, ಏನೇ ಅದಕ್ಕೆ ಏನು ಸೈಟ್ ಮಾಡ್ತಿರ್ಲಿಕ್ಕೆ ಇದ್ದಾರೆ ಅಂದ್ರೆ ಯಾವುದೋ ಒಂದು XYZ ಎಲ್ಲೋ ಒಂದು ಮೂಲೆಯಲ್ಲಿ ಕುಂತು ಹಾಕಿದ ಅವ್ನಿಗೆ ಇಷ್ಟ ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇರಲಿಲ್ಲ. ಅದು 30 ಹಂಗೆ ಹೇಳಿದ ಮತ್ತು ಅವ್ರು ಯಾರು ಅಷ್ಟು ಪ್ರಮುಖರಿದ್ದಾರೆ, 37 ಜನ ಯಾರು ಸೈನ್ ಮಾಡಿದ್ದಾರೆ. ಅದರಿಂದ ಯಾವುದೋ ಒಂದು ಕಾಣದ ಕೈಗಳು ಅದನ್ನ ಪುಷ್ ಮಾಡ್ತಾರೆ. ನಮ್ಮಲ್ಲಿ ಬಂದಾಡಷ್ಟು ಕಡೆ ಬಂದಾಗಲ್ಲ. ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದೇನೆ. ತೆರೆದ ಪುಸ್ತಕ ಕನ್ನಡ ಥರ ಯಾವ ರೀತಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ಕಾರಣಗಳೇನು ಅದೆಲ್ಲ ಎಲ್ಲರೂ ಗೊತ್ತಿದ್ದಂಥ ವಿಚಾರ. ಮಾಡಿದ್ದಾರೆ, ಒಂದು ವಾರ ಮುಂದೆ ಆಗುತ್ತೆ, ತಿಳಿ ಆಗುತ್ತೆ ಅಷ್ಟೇ. DK ಶಿವಕುಮಾರ್ ಅವರ ಆಡಳಿತ ಅನುಭವ ಇದೆ, ಆದರೆ ಸಿದ್ದರಾಮಯ್ಯ ಅವರ ಹಾಗೆ ಒಂದಷ್ಟು ಅಂದ್ರೆ ಆರ್ಥಿಕ ವಿಚಾರವಾಗಿ ಬರೋದಾದ್ರೆ ಗ್ಯಾರಂಟಿಗಳನ್ನ ನಿರ್ವಹಣೆ ಹೇಗೆ ಮಾಡ್ತಾರೆ ಮತ್ತು ಅವರೇ ನನಗೆ ಖಾತೆಗಳಿಂದ ನನಗೆ ಬೇಕು ಅನ್ನೋದು ಹೇಳಿದ್ದಾರೆ. ಹಾಗಾಗಿ ಯಾಕೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಹೊಸ ಸವಾಲು. ಈಗೇನು ಈಗ ಅವ್ರು ನಡೆಸಿದ್ದನ್ನ ನಡೆಸ್ಬೇಕಾಗ್ತದೆ. ಈಗೇನು ಹೊಸ ಏನ್ ಮಾಡಬೇಕಿದೆ? ಆಲ್ರೆಡಿ ಅವ್ರು ನಡೆಸಿದ್ದಾರೆ 3 ವರ್ಷ 5 ವರ್ಷ 2 ವರ್ಷ ನಡೆಸಿದಾರ. ಇದೆಲ್ಲ ದಾಖಲೆ ಇದ್ದೇ ಇರ್ತದೆ, ಅದನ್ನೊಂದು ಗೈಡ್ಲೈನ್ಸ್ ಇದ್ದೇ ಇರ್ತದೆ. ಅದೇ ಮಾದರಿ ನಡೆಸಬೇಕು. ಹೊಸ ಪಡೆದ ಏನಿದೆ ಏನು ತೊಂದರೆ ಆಗಲ್ಲ. ಹೊಸದಾಗಿ ನೇಮಕಾತಿ ಎಲ್ಲ ಆಗ್ಬೇಕಾಗಿದೆ. ಸೊ ಅದೆಲ್ಲ ಬರ್ಡನ್ ಆಗುತ್ತೆ. ಅಂದ್ರೆ ಅಷ್ಟು ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಫೈನಾನ್ಸಿಯಲಿ ಬರ್ಡನ್ ಹೆಚ್ಚಾಗುತ್ತೆ ಅನ್ನೋದು. ಈಗ ನಡೆಸಿದಲ್ಲ 3 ವರ್ಷ ಸಿದ್ದರಾಮಯ್ಯ ನಡೆಸಿದ್ದನ್ನ ಇವರು ನಡೆದ್ರೆ ಕಟ್ಟಾರೆ. ಹೊಸದೇನಿದ್ರೆ ಅವ್ರೇನು ನಡೆಸಿದ್ದಾರೆ ಅದೇ ಮಾನದಂಡ, ಅದ ಪ್ಯಾರಾಮೀಟರ್, ಅದೇ ದಾರಿ ಅವ್ರು ಇದ್ದೇ ಇರ್ತಾರೆ. ಸಿದ್ದರಾಮಯ್ಯ ಇರ್ತಾರೆ, ಬೇರೆ ಅವ್ರ ಕಲೀಗ್ಸ್ ಇರ್ತಾರೆ, ಇದ್ದೇ ಇರ್ತಾರೆ ಜೊತೆ. ಸರ್, ನಿನ್ನೆ ಕೆಲವು ಹಿರಿಯ ನಾಯಕರು ಹೇಳ್ತಾ ಇದ್ರು, ಒಂದು ಕೋರ್ ಕಮಿಟಿ ತರ ಅಥವಾ ಒಂದು ಸಮನ್ವಯ ಸಮಿತಿ ತರ ಮಾಡಬೇಕು, ಅದರಲ್ಲಿ ಎಲ್ಲರನ್ನೂ ಕೂಡ ಹಿರಿಯರನ್ನ ಒಳಗೊಳ್ಳಬೇಕು. ಆ ರೀತಿಯ ಅಭಿಪ್ರಾಯ ಹಿಂಗೆ ಅಲ್ಲ ಗೊತ್ತಿಲ್ಲ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇದು ಕೂಡ 3 ವರ್ಷದಲ್ಲಿ ಆಗ್ಬೇಕಂತ ಚರ್ಚೆ ನಡೀತು, ಆಗಲಿಲ್ಲ. ಅವ್ರು ಕೂಡ ಇರ್ತಾರ ಅವ್ರ ಆಗ್ಬೇಕಂತ ಮಾಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡ್ ಕೊಟ್ಟಿದ್ರು. ಕಾದು ನೋಡೋದಷ್ಟೇ ಕಾದು.